ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಫೇಸ್ ಗ್ಲೋ ಅನ್ನು ಹಾಳು ಮಾಡುವ 7 ಅಭ್ಯಾಸಗಳ ಬಗ್ಗೆ ತಿಳಿದುಕೊಳ್ಳೋಣ. ನೀವು ಸ್ಕಿನ್ ಕೇರ್ ಎಷ್ಟಾದರೂ ಮಾಡಿ, ಲೈಕ್ ಗ್ಲೋ ಪ್ರಾಡಕ್ಟ್ಸ್ ಬಳಸುವುದು, ಗ್ರೂಮಿಂಗ್ ರುಟೀನ್ ಫಾಲೋ ಮಾಡಿ, ಆದ್ರೆ ನೀವು ಈ 7 ಅಭ್ಯಾಸಗಳನ್ನು ನಿಲ್ಲಿಸದಿದ್ದರೆ ನಿಮ್ಮ ಫೇಸ್ ಯಾವತ್ತೂ ಸಹ ಇಂಪ್ರೂವ್ ಆಗುವುದಿಲ್ಲ. ಈ ಚಿಕ್ಕ ಚಿಕ್ಕ ತಪ್ಪುಗಳೇ ನಿಮ್ಮ ಫೇಸ್ ನ ನ್ಯಾಚುರಲ್ ಗ್ಲೋ ಅನ್ನು ಹಾಳು ಮಾಡುತ್ತದೆ. ಇನ್ನು ಎಲ್ಲದಕ್ಕಿಂತ ಡೇಂಜರಸ್ ವಿಷಯ ಏನು ಗೊತ್ತಾ? ನೀವು ದಿನಾಲೂ ನಿಮ್ಮ ಫೇಸ್ ನ ಡ್ಯಾಮೇಜ್ ಮಾಡ್ತಾ ಇದ್ದೀರಾ ಅಂತ ನೀವು ಸಹ ನೋಟಿಸ್ ಮಾಡಿರುವುದಿಲ್ಲ. ಅದಕ್ಕೆ ಈ ವಿಡಿಯೋದಲ್ಲಿ 7 ಹ್ಯಾಬಿಟ್ಸ್ ಬಗ್ಗೆ ಹೇಳುತ್ತೇನೆ. ಯಾವುದು ನಿಮ್ಮನ್ನು ಪ್ರತಿದಿನ ಆವರೇಜ್ ಆಗಿ ಕಾಣುವಂತೆ ಮಾಡುತ್ತದೆ ಎಂದು ತಿಳಿದುಕೊಳ್ಳೋಣ. ಒಂದು ವೇಳೆ ಈ ಹ್ಯಾಬಿಟ್ ಗಳನ್ನು ಈ ದಿನದಿಂದ ಸ್ಟಾಪ್ ಮಾಡಿದರೆ ಕೇವಲ 7 ದಿನಗಳಲ್ಲಿ ನೀವು ನಿಮ್ಮ ಫೇಸ್ ಅಲ್ಲಿ ಆಗುವ ಡಿಫರೆನ್ಸ್ ಅನ್ನು ನೋಡುತ್ತೀರಾ. ಈ ವಿಡಿಯೋವನ್ನು ಕೊನೆವರೆಗೆ ನೋಡಿ, ಯಾಕೆಂದರೆ ಲಾಸ್ಟ್ ಪಾಯಿಂಟ್ ಎಲ್ಲದಕ್ಕಿಂತ ಡೇಂಜರಸ್. ಅದೇ ಡಿಸೈಡ್ ಮಾಡುತ್ತೆ ನೀವು ಅಟ್ರಾಕ್ಟಿವ್ ಆಗಿ ಕಾಣ್ತೀರಾ ಇಲ್ಲ ಟೈರ್ಡ್ ಆಗಿ ಕಾಣ್ತೀರಾ ಅಂತ. ಮಿಸ್ಟೇಕ್ ನಂಬರ್ 1, ರಾತ್ರಿ ಲೇಟ್ ಆಗಿ ಮಲಗುವುದು. ಒಂದು ಸಲ ನೀವೇ ಆಲೋಚಿಸಿ, ನಿಮ್ಮ ಫೇಸ್ ಯಾವಾಗ ಹೆಚ್ಚು ಟೈರ್ಡ್ ಆಗಿ ಕಾಣುತ್ತೆ ಅಂತ. ನೀವು ಲೇಟ್ ನೈಟ್ ಫೋನ್ ಸ್ಕ್ರೋಲ್ ಮಾಡ್ತಾ, ಯೂಟ್ಯೂಬ್ ನೋಡ್ತಾ ಇನ್ನೂ ಸ್ವಲ್ಪ ಹೊತ್ತು ಅಂತ 2 ಅಥವಾ 3 ಗಂಟೆಗೆ ಮಲಗುತ್ತೀರಾ. ನೀವು ಎಷ್ಟು ಲೇಟ್ ಆಗಿ ಮಲಗುತ್ತೀರೋ ನಿಮ್ಮ ಸ್ಕಿನ್ ರಿಕವರ್ ಆಗುವುದಕ್ಕೆ ಅಷ್ಟೇ ಕಡಿಮೆ ಸಮಯ ದೊರೆಯುತ್ತದೆ. ಇದರ ರಿಸಲ್ಟ್ ಏನು ಅಂದ್ರೆ ಡಲ್ ಸ್ಕಿನ್, ಡಾರ್ಕ್ ಸರ್ಕಲ್ಸ್ ಮತ್ತು ಗ್ಲೋ ಇಲ್ಲದ ಫೇಸ್. ಇದರಿಂದಾಗಿ ನೀವು ಬೆಳಿಗ್ಗೆ ಕೋಲ್ಡ್ ವಾಟರ್ ಇಂದ ಫೇಸ್ ವಾಶ್ ಮಾಡಿದರೂ ಸಹ ಆ ಫ್ರೆಶ್ನೆಸ್ ನಿಮಗೆ ಸಿಗುವುದಿಲ್ಲ. ಬಿಕಾಸ್ ನಿಮ್ಮ ಫೇಸ್ ರೆಸ್ಟ್ ತೆಗೆದುಕೊಳ್ಳುತ್ತಿಲ್ಲ, ಜಸ್ಟ್ ಸರ್ವೈವ್ ಆಗುತ್ತಿದೆ. ಒಂದು ಸ್ಟಡಿ ಪ್ರಕಾರ 7 ರಿಂದ 8 ಗಂಟೆ ಪ್ರಾಪರ್ ನಿದ್ರೆ ಮಾಡಿದರೆ ಕೊಲಾಜನ್ ಪ್ರೊಡಕ್ಷನ್ ಹೆಚ್ಚಾಗುತ್ತದೆ. ಅದೇ ನಿಮ್ಮ ಸ್ಕಿನ್ ಅನ್ನು ಟೈಟ್ ಮತ್ತು ಗ್ಲೋ ಆಗಿ ಕಾಣುವಂತೆ ಮಾಡುತ್ತದೆ. ಒಂದು ವೇಳೆ ಸ್ಲೀಪ್ ಸೈಕಲ್ ಹಾಳಾದರೆ ಕಡಿಮೆ ಕೊಲಾಜನ್ ಪ್ರೊಡಕ್ಷನ್ ಆಗುತ್ತದೆ. ಇದರಿಂದ ಫೇಸ್ ಏಜ್ಡ್ ಆಗಿ ಮತ್ತು ಲೈಫ್ಲೆಸ್ ಅನಿಸುತ್ತದೆ. ಇದರಿಂದ ಸಿಂಪಲ್ ರೂಲ್ ನೆನಪಿಟ್ಟುಕೊಳ್ಳಿ, ಸ್ಲೀಪಿಂಗ್ ಅರ್ಲಿ ಈಕ್ವಲ್ ಟು ನ್ಯಾಚುರಲ್ ಸ್ಕಿನ್ ಕೇರ್. ನೀವು ಯಾವ ಪ್ರಾಡಕ್ಟ್ ಅನ್ನು ಬಳಸದೇ ಇದ್ರೂ ಸಹ ನೀವು ಪ್ರಾಪರ್ ಆಗಿ ನಿದ್ರೆ ಮಾಡಿದರೆ ನಿಮ್ಮ ಫೇಸ್ ನ್ಯಾಚುರಲ್ ಆಗಿ ಗ್ಲೋ ಆಗುತ್ತದೆ. ನೆಕ್ಸ್ಟ್ ಇನ್ನೊಂದು ಹ್ಯಾಬಿಟ್ ಬಗ್ಗೆ ನೋಡೋಣ. ಇದು ಎಲ್ಲರೂ ಮಾಡುವ ಕಾಮನ್ ಮಿಸ್ಟೇಕ್ ನಂಬರ್ 2, ಪದೇ ಪದೇ ಫೇಸ್ ಅನ್ನು ಕೈಯಿಂದ ಟಚ್ ಮಾಡುವುದು. ಫೇಸ್ ಟಚ್ ಮಾಡುವುದು ಒಂದು ನಾರ್ಮಲ್ ಅಭ್ಯಾಸ ಅನಿಸಬಹುದು, ಆದರೆ ನಿಮ್ಮ ಸ್ಕಿನ್ ಪ್ರಾಬ್ಲಮ್ಗೆ ಇದೇ ಒಂದು ಹಿಡನ್ ಕಾರಣ. ನೀವೇ ಆಲೋಚಿಸಿ, ದಿನವಿಡೀ ಫೋನ್, ಕೀಬೋರ್ಡ್, ಡೋರ್ ಹ್ಯಾಂಡಲ್ಸ್ ಮುಂತಾದವುಗಳನ್ನು ಟಚ್ ಮಾಡುತ್ತೀರಾ. ಇವುಗಳ ಮೇಲೆ ತುಂಬಾ ಬ್ಯಾಕ್ಟೀರಿಯಾಗಳು ಇರುತ್ತವೆ. ನೀವು ಯಾವಾಗ ಅದೇ ಕೈಗಳಿಂದ ಫೇಸ್ ಟಚ್ ಮಾಡುತ್ತೀರಾ ಆಗ ಬ್ಯಾಕ್ಟೀರಿಯಾಗಳು ಸ್ಕಿನ್ ಮೂಲಕ ಟ್ರಾನ್ಸ್ಫರ್ ಆಗುತ್ತವೆ. ಇದರಿಂದಾಗಿ ಪೋರ್ಸ್ ಗಳು ಮುಚ್ಚಿ ಹೋಗುತ್ತವೆ, ಹಾಗಾಗಿ ಪಿಂಪಲ್ಸ್ ಮತ್ತು ಆಕ್ನೆ ಬರುತ್ತದೆ. ನಿಮ್ಮ ಫೇಸ್ ಅನ್ನು ಪದೇ ಪದೇ ಮುಟ್ಟುತ್ತಿದ್ದರೆ ನೀವು ನಿಮ್ಮ ಫೇಸ್ ಗೆ ಜರ್ಮ್ಸ್ ಗಳನ್ನು ಸ್ಪ್ರೆಡ್ ಮಾಡುತ್ತಿದ್ದೀರಾ ಎಂದರ್ಥ. ನಂತರ ನೀವು ಪ್ರಪಂಚದಲ್ಲಿರುವ ಬೆಸ್ಟ್ ಫೇಸ್ ವಾಶ್ ಬಳಸಿದರೂ ಸಹ ಈ ಹ್ಯಾಬಿಟ್ ಬಿಡಲಿಲ್ಲ ಅಂದರೆ ಆಕ್ನೆ ಯಾವತ್ತಿಗೂ ಪೂರ್ತಿಯಾಗಿ ಕ್ಲಿಯರ್ ಆಗುವುದಿಲ್ಲ. ಅದಕ್ಕಾಗಿ ಸಿಂಪಲ್ ರೂಲ್ ನ ಫಾಲೋ ಮಾಡಿ. ಫೇಸ್ ಮೇಲೆ ಕ್ಲೀನ್ ಹ್ಯಾಂಡ್ಸ್ ಅಥವಾ ಟವೆಲ್ ನ ಬಳಸಿ. ನೀವು ನಿಮ್ಮ ಫೇಸ್ ಅನ್ನು ಎಷ್ಟು ಕಡಿಮೆ ಟಚ್ ಮಾಡುತ್ತೀರೋ ಅಷ್ಟೇ ಕ್ಲೀನ್ ಅಂಡ್ ಫ್ರೆಶ್ ಆಗಿ ಕಾಣುತ್ತದೆ. ಮಿಸ್ಟೇಕ್ ನಂಬರ್ 3, ಕಡಿಮೆ ನೀರು ಕುಡಿಯುವುದು. ನಿಮ್ಮ ಸ್ಕಿನ್ ಗ್ಲೋ ಆಗಿ ಕಾಣುತ್ತಾ ಇಲ್ಲ ಡಲ್ ಆಗಿ ಕಾಣುತ್ತಾ ಅನ್ನುವುದು ಡೈರೆಕ್ಟ್ ಆಗಿ ಡಿಪೆಂಡ್ ಆಗುವುದು ದಿನಕ್ಕೆ ನೀವು ಎಷ್ಟು ನೀರು ಕುಡಿಯುತ್ತೀರಾ ಅನ್ನುವುದರ ಮೇಲೆ. ಯಾವಾಗ ನಿಮ್ಮ ಬಾಡಿ ಡಿಹೈಡ್ರೇಟ್ ಆಗುತ್ತದೆಯೋ ಆಗ ನಿಮ್ಮ ಸ್ಕಿನ್ ಟೈಟ್ ಮತ್ತು ರಫ್ ಆಗಿ ಕಾಣುತ್ತದೆ. ಆ ಟೈಮಲ್ಲಿ ನೀವು ಎಷ್ಟೇ ಎಕ್ಸ್ಪೆನ್ಸಿವ್ ಮಾಯಿಶ್ಚರೈಸರ್ ಅಥವಾ ಸೀರಮ್ ಬಳಸಿದರೂ ಸಹ ಅದು ಕೇವಲ ಹೊರಗಿನಿಂದ ಕೆಲಸ ಮಾಡುತ್ತದೆ ಹೊರತು ಒಳಗಿನಿಂದಲ್ಲ. ನಿಜಕ್ಕೂ ಹೆಚ್ಚು ನೀರು ಕುಡಿಯುವುದು ಒರಿಜಿನಲ್ ಫ್ಲೂಯಲ್ ಇದ್ದಂತೆ. ಇದು ನಿಮ್ಮ ಸ್ಕಿನ್ ಹೈಡ್ರೇಷನ್ ಮೇಂಟೈನ್ ಮಾಡುತ್ತದೆ. ಇದು ನಿಮ್ಮ ಬ್ಲಡ್ ಫ್ಲೋ ನ ಇಂಪ್ರೂವ್ ಮಾಡುತ್ತದೆ ಮತ್ತು ಟಾಕ್ಸಿನ್ಸ್ ನ ಫ್ಲಶ್ ಮಾಡುತ್ತದೆ. ಇದರಿಂದಾಗಿ ಪೋರ್ಸ್ ಗಳು ಕ್ಲೀನ್ ಆಗಿರುತ್ತದೆ, ಹಾಗೆ ಆಕ್ನೆ ಕಡಿಮೆ ಆಗುತ್ತದೆ. ಒಂದು ದಿನಕ್ಕೆ ನಿಮ್ಮ ದೇಹಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಕುಡಿದರೆ ಅಷ್ಟೇ ಹೆಲ್ದಿ ಮತ್ತು ಫ್ರೆಶ್ ಆಗಿ ಸ್ಕಿನ್ ಕಾಣುತ್ತದೆ. ಜಸ್ಟ್ ಒಂದು ಸಿಂಪಲ್ ಹ್ಯಾಬಿಟ್ ನ ಅಳವಡಿಸಿಕೊಳ್ಳಿ. ದಿನಕ್ಕೆ 3 ರಿಂದ 4 ಲೀಟರ್ ವಾಟರ್ ನ ಕನ್ಸಿಸ್ಟೆಂಟ್ ಆಗಿ ಕುಡಿಯಿರಿ. ಆಗ ಒಂದೇ ವಾರದಲ್ಲಿ ನೀವು ನಿಮ್ಮ ಸ್ಕಿನ್ ಅಲ್ಲಿ ಆಗುವ ಡಿಫರೆನ್ಸ್ ಅನ್ನು ಫೀಲ್ ಆಗುತ್ತೀರಾ. ಸ್ಕಿನ್ ಸಾಫ್ಟ್ ಅನಿಸುತ್ತದೆ ಮತ್ತು ಟೈಟ್ನೆಸ್ ಕಡಿಮೆ ಆಗುತ್ತದೆ, ಹಾಗೆ ಫೇಸ್ ಅಲ್ಲಿ ಒಂದು ನ್ಯಾಚುರಲ್ ಫ್ರೆಶ್ನೆಸ್ ಕಾಣಿಸುತ್ತದೆ. ಇನ್ನು ನೆಕ್ಸ್ಟ್ ಹೇಳೋದನ್ನು ತುಂಬಾ ಜನ ಇಗ್ನೋರ್ ಮಾಡುತ್ತಾರೆ. ಯಾವುದು ನಿಮ್ಮ ಗ್ಲೋ ನ ಸೈಲೆಂಟ್ ಆಗಿ ಡ್ಯಾಮೇಜ್ ಮಾಡುತ್ತದೆಯೋ ಅದು ಯಾವುದೆಂದರೆ ಮಿಸ್ಟೇಕ್ ನಂಬರ್ 4, ಮುಖಕ್ಕೆ ಸನ್ಸ್ಕ್ರೀನ್ ಹಚ್ಚದೇ ಇರುವುದು. ತುಂಬಾ ಜನ ಸನ್ಸ್ಕ್ರೀನ್ ಅನ್ನುವುದು ಕೇವಲ ಬೀಚ್ ಟ್ರಿಪ್ಸ್ ಅಥವಾ ಸಮ್ಮರ್ ಸೀಸನ್ ಗೆ ಮಾತ್ರ ಬಳಸುವುದು ಅಂದುಕೊಂಡಿದ್ದಾರೆ. ಆದರೆ ನಿಜ ಏನು ಅಂದ್ರೆ UV ರೇಸ್ ನಿಮ್ಮ ಫೇಸ್ ನ ಡ್ಯಾಮೇಜ್ ಮಾಡುತ್ತದೆ. ನೀವು ಮನೆ ಒಳಗೆ ಇದ್ರೂ, ಮೊಬೈಲ್ ಯೂಸ್ ಮಾಡ್ತಾ ಇದ್ರು, ಬಸ್ ವಿಂಡೋ ಹತ್ರ ಕುಳಿತುಕೊಂಡಿದ್ದರೂ ಸನ್ ಡ್ಯಾಮೇಜ್ ಆಗುತ್ತಾ ಇರುತ್ತದೆ. ಈ UV ರೇಸ್ ನಿಮ್ಮ ಸ್ಕಿನ್ ನಲ್ಲಿರುವ ಕೊಲಾಜನ್ ಅನ್ನು ನಿಧಾನವಾಗಿ ಬ್ರೇಕ್ ಮಾಡುತ್ತದೆ. ಇದರಿಂದಾಗಿ ರಿಂಕಲ್ಸ್, ಪಿಗ್ಮೆಂಟೇಶನ್ ಹಾಗೆ ಅನ್ಇವನ್ ಸ್ಕಿನ್ ಟೋನ್ ಬರುತ್ತದೆ. ನೀವು ಅಂದುಕೊಳ್ಳುತ್ತೀರಾ ನನ್ನ ಫೇಸ್ ತುಂಬಾ ಡಲ್ ಆಗಿದೆ ಅಂತ, ಆದರೆ ಅದರ ನಿಜವಾದ ಕಾರಣ ಸನ್ ಡ್ಯಾಮೇಜ್. ಸನ್ಸ್ಕ್ರೀನ್ ಅನ್ನುವುದು ಬೇಸಿಕಲಿ ಒಂದು ಇನ್ವಿಸಿಬಲ್ ಶೀಲ್ಡ್ ತರ ಕೆಲಸ ಮಾಡುತ್ತದೆ. ಇದು ನಿಮ್ಮ ಸ್ಕಿನ್ ಅನ್ನು ಏಜಿಂಗ್
ಮತ್ತು ಟ್ಯಾನಿಂಗ್ ನಿಂದ ಪ್ರೊಟೆಕ್ಷನ್ ಮಾಡುತ್ತದೆ. ಹಾಗಾಗಿ ಪ್ರತಿದಿನ ಫೇಸ್ ವಾಶ್ ನಂತರ ಸನ್ಸ್ಕ್ರೀನ್ ಬಳಸುವುದು ಅಭ್ಯಾಸ ಮಾಡಿಕೊಳ್ಳಿ. ಅದು ನೀವು ಆಚೆ ಹೋಗುವುದಾದರೂ ಅಥವಾ ಮನೆಯಲ್ಲಿದ್ದರೂ ಸಹ. ಒಂದು ವೇಳೆ ಕನ್ಸಿಸ್ಟೆಂಟ್ ಆಗಿ ಹಚ್ಚಿದರೆ ಕೇವಲ 15 ದಿನಗಳಲ್ಲಿ ನಿಮಗೆ ಡಿಫರೆನ್ಸ್ ಕಾಣುತ್ತದೆ. ಇದರಿಂದಾಗಿ ಸ್ಕಿನ್ ಟೋನ್ ಈವನ್ ಆಗುತ್ತದೆ ಮತ್ತು ಬರ್ನ್ ಲುಕ್ ಕಡಿಮೆ ಆಗುತ್ತದೆ. ಮಿಸ್ಟೇಕ್ ನಂಬರ್ 5, ಅತಿ ಹೆಚ್ಚಾಗಿ ಶುಗರ್ ಕನ್ಸ್ಯೂಮ್ ಮಾಡುವುದು. ಇದು ತುಂಬಾ ಡೇಂಜರಸ್, ಆದ್ರೆ ಯಾರು ಇದರ ಬಗ್ಗೆ ಥಿಂಕ್ ಮಾಡುವುದಿಲ್ಲ. ಶುಗರ್ ಟೇಸ್ಟ್ ಅಲ್ಲಿ ಸ್ವೀಟ್ ಇದ್ರೂ ಸಹ ಅದು ನಿಮ್ಮ ಸ್ಕಿನ್ ಗೆ ಸ್ಲೋ ಪಾಯ್ಸನ್ ತರ ಕೆಲಸ ಮಾಡುತ್ತದೆ. ಯಾವಾಗ ನೀವು ದಿನ ಕೂಲ್ ಡ್ರಿಂಕ್ಸ್, ಚಾಕ್ಲೇಟ್ಸ್, ಬೇಕರಿ ಐಟಮ್ಸ್ ಇಲ್ಲ ಅಂದ್ರೆ ಶುಗರ್ ಕಾಫಿ ಕುಡಿಯುತ್ತೀರೋ ಇದು ನಿಮ್ಮ ಬಾಡಿ ಒಳಗೆ ರಿಯಾಕ್ಷನ್ ಸ್ಟಾರ್ಟ್ ಮಾಡುತ್ತದೆ. ಇದರಿಂದಾಗಿ ಕೊಲಾಜನ್ ಬ್ರೇಕ್ ಆಗುತ್ತದೆ. ನಿಜಕ್ಕೂ ಕೊಲಾಜನ್ ಅಂದ್ರೆ ಏನು ಗೊತ್ತಾ? ಇದು ನಿಮ್ಮ ಸ್ಕಿನ್ ಅನ್ನು ಟೈಟ್, ಸ್ಮೂತ್ ಮತ್ತು ಯಂಗ್ ಆಗಿ ಇಡುವ ಒಂದು ಪ್ರೋಟೀನ್. ಯಾವಾಗ ನೀವು ಶುಗರ್ ಅನ್ನು ಜಾಸ್ತಿ ಕನ್ಸ್ಯೂಮ್ ಮಾಡ್ತೀರೋ ಆಗ ಈ ಕೊಲಾಜನ್ ವೀಕ್ ಆಗುತ್ತದೆ, ಸ್ಕಿನ್ ಲೂಸ್ ಆಗುತ್ತದೆ, ಪೋರ್ಸ್ ವಿಸಿಬಲ್ ಆಗುತ್ತದೆ, ಹಾಗೆ ಫೇಸ್ ಟೈರ್ಡ್ ಮತ್ತು ಏಜ್ಡ್ ಆಗಿ ಕಾಣುತ್ತದೆ. ನೀವು 18 ರಿಂದ 25 ವರ್ಷ ಇದ್ರೂ ಸಹ ಶುಗರ್ ಕೇವಲ ಆಕ್ನೆ ಮಾತ್ರ ಜಾಸ್ತಿ ಮಾಡುತ್ತದೆ. ಇದು ನಿಮ್ಮ ಹಾರ್ಮೋನ್ಸ್ ಮತ್ತು ಆಯಿಲ್ ಪ್ರೊಡಕ್ಷನ್ ಗೆ ಡಿಸ್ಟರ್ಬ್ ಮಾಡುತ್ತದೆ. ಇದೇ ಕಾರಣದಿಂದ ನಿಮ್ಮ ಫೇಸ್ ಆಯಿಲಿ ಹಾಗೆ ಡಲ್ ಆಗಿ ಕಾಣುತ್ತದೆ. ಸೊ ನೀವು ಜೆನ್ಯೂನ್ಲಿ ನಿಮ್ಮ ಫೇಸ್ ಗ್ಲೋ ಇಂಪ್ರೂವ್ ಮಾಡಿಕೊಳ್ಳಬೇಕು ಅಂದರೆ ಮೊದಲು ಪ್ರೋಸೆಸ್ ಫುಡ್ ಅನ್ನು ಕಡಿಮೆ ಮಾಡಿ. ಸಾಫ್ಟ್ ಡ್ರಿಂಕ್ಸ್, ಪೇಸ್ಟರಿ, ಎನರ್ಜಿ ಡ್ರಿಂಕ್ಸ್ ಕನ್ಸಂಪ್ಷನ್ ಕಡಿಮೆ ಮಾಡಿ. ಇದರ ಬದಲು ಫ್ರೂಟ್ಸ್, ಡ್ರೈ ಫ್ರೂಟ್ಸ್, ನ್ಯಾಚುರಲ್ ಸ್ವೀಟ್ಸ್ ಅನ್ನು ಕನ್ಸ್ಯೂಮ್ ಮಾಡಿ. ಕೇವಲ 10 ರಿಂದ 15 ದಿನ ಕ್ಲೀನ್ ಈಟಿಂಗ್ ಅಭ್ಯಾಸ ಮಾಡಿಕೊಳ್ಳಿ. ಇದರಿಂದ ನಿಮ್ಮ ಸ್ಕಿನ್ ಗ್ಲೋ ಜಾಸ್ತಿ ಆಗುತ್ತದೆ. ಮಿಸ್ಟೇಕ್ ನಂಬರ್ 6, ಬಾಯಿಯಿಂದ ಉಸಿರಾಡುವುದು. ಈ ಅಭ್ಯಾಸ ನಿಮಗೆ ಸಿಂಪಲ್ ಅನಿಸಬಹುದು, ಆದರೆ ಇದರಿಂದಾಗಿ ನಿಮ್ಮ ಫೇಸ್ ಸ್ಟ್ರಕ್ಚರ್ ಗೆ ಎಫೆಕ್ಟ್ ಆಗಬಹುದು. ಯಾವಾಗ ನೀವು ಬಾಯಿಯಿಂದ ಉಸಿರಾಡುತ್ತೀರೋ ಆಗ ಆಕ್ಸಿಜನ್ ಫ್ಲೋ ಸರಿಯಾಗಿ ಇರುವುದಿಲ್ಲ. ಇದರಿಂದಾಗಿ ನಿಮ್ಮ ಫೇಸ್ ಊದಿಕೊಂಡಂತೆ ಕಾಣುತ್ತದೆ, ಹಾಗೆ ಸ್ಕಿನ್ ಡಲ್ ಆಗುತ್ತೆ ಮತ್ತು ಜಾ ಲೈನ್ ವೀಕ್ ಆಗುತ್ತದೆ. ಅದೇ ನೀವು ಮೂಗಿನಿಂದ ಬ್ರೀತ್ ತೆಗೆದುಕೊಂಡಾಗ ಆಕ್ಸಿಜನ್ ಪ್ರಾಪರ್ ಆಗಿ ಸರ್ಕ್ಯುಲೇಟ್ ಆಗುತ್ತದೆ, ಹಾಗೆ ಬ್ಲಡ್ ಫ್ಲೋ ಬೆಟರ್ ಆಗುತ್ತದೆ. ಇದರಿಂದಾಗಿ ಫೇಸ್ ಟೈಟ್ ಮತ್ತು ಫ್ರೆಶ್ ಆಗಿ ಕಾಣುತ್ತದೆ. ಅದಕ್ಕಾಗಿ ಮೂಗಿನಿಂದ ಬ್ರೀತ್ ತೆಗೆದುಕೊಳ್ಳುವುದನ್ನು ಈ ದಿನದಿಂದ ಅಭ್ಯಾಸ ಮಾಡಿಕೊಳ್ಳಿ. ಮಿಸ್ಟೇಕ್ ನಂಬರ್ 7, ಅತಿ ಹೆಚ್ಚಾಗಿ ಫೇಸ್ ಪ್ರಾಡಕ್ಟ್ಸ್ ಬಳಸುವುದು. ಈ ದಿನಗಳಲ್ಲಿ ಎಲ್ಲರಿಗೂ ಇನ್ಸ್ಟೆಂಟ್ ಆಗಿ ರಿಸಲ್ಟ್ ಬೇಕು. ಅದಕ್ಕೆ ಜನ 2-3 ದಿನಕ್ಕೆ ಹೊಸ ಫೇಸ್ ವಾಶ್, ಸ್ಕ್ರಬ್ ಇಲ್ಲ ಸೀರಮ್ ಯೂಸ್ ಮಾಡಲು ಸ್ಟಾರ್ಟ್ ಮಾಡುತ್ತಾರೆ. ಆದರೆ ಇದೇ ಓವರ್ ಯೂಸ್ ನಿಮ್ಮ ಸ್ಕಿನ್ ಡ್ಯಾಮೇಜ್ ಮಾಡುತ್ತದೆ. ಯಾವಾಗ ನೀವು ನಿಮ್ಮ ಸ್ಕಿನ್ ಮೇಲೆ ಹೆಚ್ಚಾಗಿ ಪ್ರಾಡಕ್ಟ್ಸ್ ಬಳಸುತ್ತೀರೋ ಆಗ ಆಯಿಲ್ ಪ್ರೊಡಕ್ಷನ್ ಮತ್ತು pH ಲೆವೆಲ್ ಲೂಸ್ ಆಗುತ್ತದೆ. ಇದರ ರಿಸಲ್ಟ್ ಏನು ಅಂದ್ರೆ ಸ್ಕಿನ್ ಆಯಿಲಿ ಆಗುತ್ತದೆ, ಇಲ್ಲ ಅಂದ್ರೆ ಡ್ರೈ ಆಗುತ್ತದೆ. ಹಾಗಾಗಿ ನೀವು ಸಿಂಪಲ್ ರೂಟೀನ್ ನ ಫಾಲೋ ಮಾಡಿ. ಒಂದು ಜೆಂಟಲ್ ಫೇಸ್ ವಾಶ್, ಲೈಟ್ ಮಾಯಿಶ್ಚರೈಸರ್ ಹಾಗೆ ಸನ್ಸ್ಕ್ರೀನ್ ದಿನ ಯೂಸ್ ಮಾಡಿ. ಇಷ್ಟೇ ಸಾಕು. ಹೆಲ್ದಿ ಮತ್ತು ಗ್ಲೋ ಸ್ಕಿನ್ ಗಾಗಿ ಜಾಸ್ತಿ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಹೆಚ್ಚಾಗಿ ಕೇರ್ ಮಾಡಿದ ಹಾಗೆ ಅಲ್ಲ. ಇದರಿಂದಾಗಿ ತುಂಬಾ ಕನ್ಫ್ಯೂಷನ್ ಮತ್ತು ಡ್ಯಾಮೇಜ್ ಆಗುತ್ತದೆ. ನಿಮ್ಮ ಸ್ಕಿನ್ ಗೆ ಸ್ವಲ್ಪ ರೆಸ್ಟ್ ಕೊಡಿ ಮತ್ತು ನ್ಯಾಚುರಲ್ ಹೀಲಿಂಗ್ ನ ಟ್ರಸ್ಟ್ ಮಾಡಿ. ಆಗ ನಿಮಗೆ ಅನಿಸುತ್ತದೆ ಕಡಿಮೆ ಪ್ರಾಡಕ್ಟ್ಸ್ ಯೂಸ್ ಮಾಡುವುದರಿಂದ ಫೇಸ್ ಬೆಟರ್ ಆಗಿ ಕಾಣುತ್ತದೆ ಅಂತ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ.